ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSB ಅಂದರೆ ಸಶಸ್ತ್ರ ಸೀಮಾ ಬಲ ಇದರಲ್ಲಿ ಕರೆದಿರುವಂತಹ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಮೊದಲಿಗೆ ಇದು 2020ರ SSB ನ ಮೊದಲ ನೋಟಿಫಿಕೇಶನ್ ಆಗಿದೆ. ಕಾನ್ಸ್ಟೇಬಲ್ ಹುದ್ದೆಗಳು 827, ಹೆಡ್ ಕಾನ್ಸ್ಟೇಬಲ್ 233. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಕಾನ್ಸ್ಟೇಬಲ್ ಗೆ 10th ಪಾಸ್ ಆಗಿರಬೇಕು. ಹಾಗೆ ಹೆಡ್ ಕಾನ್ಸ್ಟೇಬಲ್ ಗೆ 10+2 ಅಂದ್ರೆ PUC ಪಾಸ್ ಆಗಿರಬೇಕಾಗುತ್ತೆ. ಇನ್ನ ಸೆಲೆಕ್ಷನ್ ಪ್ರೋಸೆಸ್ ಬಂದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ರಿಟರ್ನ್ ಎಕ್ಸಾಮ್, ಸ್ಕಿಲ್ ಟೆಸ್ಟ್, ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಹಾಗೂ ಇದರ ವೆಬ್ಸೈಟ್ ಬಂದು ssb.gov.in. ಹಾಗೆ ಕಾನ್ಸ್ಟೇಬಲ್ ಟೋಟಲ್ 827 ಪೋಸ್ಟ್ಗಳಿದ್ದಾವೆ. ಜನರಲ್ ಕ್ಯಾಟಗರಿಗಳಿಗೆ 383, EWS ಗೆ 64, OBC 91, SC ಗೆ 128, ST ಗೆ 61 ಹುದ್ದೆಗಳು. ಇದರಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇದಾವೆ ಅಂದ್ರೆ ಕಾನ್ಸ್ಟೇಬಲ್ ವೆಟರ್ನರಿ, ಕಾನ್ಸ್ಟೇಬಲ್ ಡ್ರೈವರ್, ಒನ್ಲಿ ಮೇಲ್ ಆಗಿರಬೇಕು ಡ್ರೈವರ್ಗೆ, ಹಾಗೆ ಕಾನ್ಸ್ಟೇಬಲ್ ಗಾರ್ಡನರ್, ಕಾನ್ಸ್ಟೇಬಲ್ ವಾಟರ್ ಕ್ಯಾರಿಯರ್, ಕಾನ್ಸ್ಟೇಬಲ್ ಕಾಬ್ಲರ್, ಹಾಗೆ ಕಾನ್ಸ್ಟೇಬಲ್ ಟೈಲರ್, ವಾಷರ್ ಮ್ಯಾನ್, ಬಾರ್ಬರ್, ವೇಟರ್, ಪೆಂಟ್ ಹಾಗೂ ನರ್ಸಿಂಗ್ ಗಾರ್ಡ್ ಅಲ್ಲಿ ಕಾನ್ಸ್ಟೇಬಲ್ ಇರುತ್ತೆ. ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇರ್ತವೆ. ಹಾಗೂ ಕರ್ನಾಟಕದಲ್ಲೂ ಕೂಡ ವೇಕೆನ್ಸಿಗಳು ಇರುತ್ತೆ. ಕರ್ನಾಟಕದ ಯುವಕ ಯುವತಿಯರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಮುಂದೆ ಬರೋದಾದ್ರೆ ಫೀಸ್ ಬರೋದಾದ್ರೆ ಜನರಲ್, OBC, EWS ಕ್ಯಾಟಗರಿಗಳಿಗೆ 100 ರೂಪಾಯಿ ಇರುತ್ತೆ. SC, ST, ಎಕ್ಸರ್ವಿಸ್ ಮ್ಯಾನ್, ಫೀಮೇಲ್ ಕ್ಯಾಂಡಿಡೇಟ್ಗೆ ಎಕ್ಸಮ್ಟೆಡ್ ಅಂದ್ರೆ ಈ ಫೀಸ್ ಇರೋದಿಲ್ಲ, 0 ಆಗಿರುತ್ತದೆ. ಹಾಗೆ ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಬಂದು 21 ಮಾರ್ಚ್ 2026. ಹಾಗೆ ಕೊನೆಯ ದಿನಾಂಕ 20 ಏಪ್ರಿಲ್ 2026 ಆಗಿರುತ್ತದೆ. ಹಾಗೆ ಹೆಡ್ ಕಾನ್ಸ್ಟೇಬಲ್ ಬರೋದಾದ್ರೆ 233 ಪೋಸ್ಟ್ಗಳಿದ್ದಾವೆ. ಜನರಲ್ ಗೆ 105, EWS 20, OBC 62, SC 20, ST 19. ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಇರುವಂತದ್ದು ಕಮ್ಯುನಿಕೇಶನ್, ಎಲೆಕ್ಟ್ರಿಷಿಯನ್, ವೆಟರ್ನರಿ, ಸ್ಟೀವಾರ್ಡ್ ಇಷ್ಟು ಹುದ್ದೆಗಳಿದ್ದಾವೆ. ಅಪ್ಲಿಕೇಶನ್ ಡೇಟ್ ಆಲ್ರೆಡಿ ನಿಮಗೆ ತಿಳಿಸಿದಾಗೆ ನೋಟಿಫಿಕೇಶನ್ ಆಗಿ ಬಂದು 16th ಮಾರ್ಚ್, ಸ್ಟಾರ್ಟ್ ಬಂದು 21st ಮಾರ್ಚ್, ಕೊನೆಯ ದಿನಾಂಕ 20 ಏಪ್ರಿಲ್. ಇನ್ನು ರಿಟರ್ನ್ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಅದು ಬಂದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ವಯೋಮಿತಿ ಬರೋದಾದ್ರೆ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಗೆ 18 ರಿಂದ 27 ವರ್ಷ ಆಗಿರಬೇಕು, 10th ಪಾಸ್ ಆಗಿರಬೇಕಾಗುತ್ತೆ. ಹಾಗೆ ಹೆಡ್ ಕಾನ್ಸ್ಟೇಬಲ್ ಎಲೆಕ್ಟ್ರಿಷಿಯನ್ ಕೋರ್ಸ್ ಮಾತ್ರ ಸ್ವಲ್ಪ ಡಿಫರೆಂಟ್ ಇದೆ, 18 ರಿಂದ 25 ವರ್ಷ ಆಗಿರಬೇಕು. ಆದರೆ 10th ಪ್ಲಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಷಿಯನ್ ಆರ್ ITI ಆಗಿರಬೇಕಾಗುತ್ತದೆ. ಇದೊಂದು ಮಾತ್ರ ಡಿಪ್ಲೊಮಾ ITI ಆಗಿರಬೇಕಾಗುತ್ತೆ, ಅದು ಎಲೆಕ್ಟ್ರಿಷಿಯನ್ ಕೋರ್ಸ್ ಅಲ್ಲಿ ಆಗಿರಬೇಕಾಗುತ್ತೆ. ಇನ್ನೆಲ್ಲ PUC ಹಾಗೂ ಡಿಪ್ಲೊಮಾದವರು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. PUC ಲೆವೆಲ್ ಈಕ್ವಲ್ ಡಿಪ್ಲೊಮಾ ಆಗಿರೋದ್ರಿಂದ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಇನ್ನ ಕಾನ್ಸ್ಟೇಬಲ್ ಬರೋದಾದ್ರೆ ಕಾನ್ಸ್ಟೇಬಲ್ ಅಲ್ಲಿ ಡ್ರೈವರ್ಗೆ 21 ರಿಂದ 27 ವರ್ಷ ಆಗಿರಬೇಕು, SSLC ಪಾಸ್ ಆಗಿರಬೇಕು, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತದೆ. ಇನ್ನು ವೆಟರ್ನರಿ ಬರೋದಾದ್ರೆ 18 ರಿಂದ 25 ವರ್ಷ ಆಗಿರಬೇಕು, 10+2. ಹಾಗೆ ಅನಿಮಲ್ಸ್ ಇನ್ ವೆಟರ್ನರಿ ಹಾಸ್ಪಿಟಲ್ ಅದರಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಇನ್ನ ಕಾನ್ಸ್ಟೇಬಲ್ ಬರೋದಾದ್ರೆ ಕಾರ್ಪೆಂಟರ್, ಬ್ಲಾಕ್ ಸ್ಮಿತ್, ಪೈಂಟರ್ ಇವರಲ್ಲಿ 10+ ITI ಸರ್ಟಿಫಿಕೇಟ್ ಇರಬೇಕು, 18+2 ಇಂದ 25 ವರ್ಷದ ಒಳಗಡೆ ಇರಬೇಕು. ಇನ್ನು ಕಾನ್ಸ್ಟೇಬಲ್ ವಾಷರ್ ಮ್ಯಾನ್ ಅದಕ್ಕೆಲ್ಲ 18 ರಿಂದ 23 ವರ್ಷ ಆಗಿರಬೇಕಾಗುತ್ತೆ. ಇದಕ್ಕೆ 10th ಪಾಸ್ ಆಗಿದ್ರೆ ಸಾಕು. ಹಾಗೆ ಏನೇನಿರುತ್ತೆ ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ. ಫಿಸಿಕಲ್ ಟೆಸ್ಟ್, PET ಇರುತ್ತೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ರಿಟರ್ನ್ ಎಕ್ಸಾಮ್, ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಹಾಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇನ್ನ ಇದು ಸಂಬಳಕ್ಕೆ ಬರೋದಾದ್ರೆ ಕಾನ್ಸ್ಟೇಬಲ್ ಗೆ ಬೇಸಿಕ್ ಬಂದು 21,700, ಹೆಡ್ ಕಾನ್ಸ್ಟೇಬಲ್ ಬಂದು 25,500 ಇರುತ್ತೆ. DA ಅಲೋಯನ್ಸ್ ಮುಂತಾದವು ಇದೇ ಇರುತ್ತೆ. ಯಾರೆಲ್ಲ ಇನ್ನು ಈ SSB ಗೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರು ಅವರೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ssb.gov.in ವೆಬ್ಸೈಟ್ ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ.